ಹಾಯ್ ಹಲೋ ವೆಲ್ಕಮ್ ಟು ಎಕೆ ಡಿಲೈಟ್. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅಕ್ಷತಾ. ಇವತ್ತು ನಾನು ರುಚಿಕರವಾದಂತಹ ಸಿಂಪಲ್ ಆದಂತಹ ಕಾಯಿ ಗಂಜಿ ರೆಸಿಪಿಯನ್ನು ನಿಮ್ಮ ಮುಂದೆ ತಂದಿದ್ದೇನೆ. ಬನ್ನಿ ಹಾಗಿದ್ರೆ ಈ ರುಚಿಕರವಾದಂತಹ ಕಾಯಿ ಗಂಜಿಯನ್ನು ಯಾವ ರೀತಿ ಮಾಡೋದು ಅಂತ ನೋಡುವ. ಅದಕ್ಕೂ ಮೊದಲು ಯಾರೆಲ್ಲ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲೋ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋನ ಫುಲ್ ನೋಡಿ ಸಪೋರ್ಟ್ ಮಾಡಿ. ಈಗಂತೂ ತುಂಬಾ ಬಿಸಿಲು, ಹಾಗೆ ತುಂಬ ಸೆಕೆ. ಹೀಗಿರುವಾಗ ಈ ಮಸಾಲೆ ಪದಾರ್ಥ ಎಲ್ಲ ತಿಂದರೆ ಅಷ್ಟು ಬೇಗ ಎಲ್ಲರಿಗೂ ಜೀರ್ಣ ಬರೋದಿಲ್ಲ. ಅಂಥವರಿಗೆಲ್ಲ ಈ ರೀತಿ ಕಾಯಿ ಗಂಜಿ ತುಂಬ ರುಚಿಯಾಗ್ತದೆ, ಹಾಗೆ ಬೇಗ ಜೀರ್ಣ ಕೂಡ ಆಗ್ತದೆ, ಹಾಗೆ ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದು, ತುಂಬ ತಂಪು. ಸ್ನೇಹಿತರೆ, ಹಾಗಿದ್ರೆ ಈ ಕಾಯಿ ಗಂಜಿಯನ್ನು ಯಾವ ರೀತಿ ಮಾಡೋದು ಅಂತ ನೋಡುವ. ಈ ಕಾಯಿ ಗಂಜಿ ಮಾಡಲಿಕ್ಕೆ ನಾನಿಲ್ಲಿ ಒಂದು ಕುಕ್ಕರನ್ನು ಸ್ಟವ್ ಮೇಲೆ ಇಟ್ಟು ಕುಕ್ಕರಿಗೆ 2 ಕಪ್ ಆಗುವಷ್ಟು ಮಸೂರಿ ಅಕ್ಕಿಯನ್ನು ತೊಳೆದು ಹಾಕಿಕೊಂಡಿದ್ದೇನೆ. ಸ್ಟವ್ ಹಚ್ಚಿ ಇನ್ನಿದಕ್ಕೆ ನಾವಿಲ್ಲಿ 1 ಕಪ್ ಅಕ್ಕಿಗೆ 3 ಕಪ್ ಆಗುವಷ್ಟು ನೀರನ್ನು ಆ್ಯಡ್ ಮಾಡಿಕೊಳ್ತಾ ಇದ್ದೇವೆ. ಇಲ್ಲಿ 2 ಕಪ್ ಅಕ್ಕಿಗೆ ನಾವಿಲ್ಲಿ 6 ಕಪ್ ಆಗುವಷ್ಟು ನೀರನ್ನು ಆ್ಯಡ್ ಮಾಡಿಕೊಳ್ತಾ ಇದ್ದೇವೆ. ನೀವು ಯಾವತ್ತೂ ಆ್ಯಡ್ ಮಾಡೋದಕ್ಕಿಂತ 1 ಕಪ್ ಜಾಸ್ತಿ ಆ್ಯಡ್ ಮಾಡಿ ಅನ್ನ ಚೆನ್ನಾಗಿ ಬೇಯಬೇಕು. ಇನ್ನು ಕುಕ್ಕರ್ ಮುಚ್ಚಳ ಮುಚ್ಚಿ 4 ರಿಂದ 5 ವಿಜಿಲ್ ಕೂಗಿಸಿಕೊಳ್ಳಿ. ನೀರು ಸ್ವಲ್ಪ ಜಾಸ್ತಿ ಆದರೂ ತೊಂದರೆ ಇಲ್ಲ, ಇದು ಕಾಯಿ ಗಂಜಿ ಆದ ಕಾರಣ ನೀರು ಕಡಿಮೆ ಹಾಕಿಕೊಳ್ಳಿಕ್ಕೆ ಹೋಗಬೇಡಿ. ಇನ್ನು ನಾವು ಕಾಯಿ ಹಾಲನ್ನು ರೆಡಿ ಮಾಡಿಕೊಳ್ಳುವ. ಕಾಯಿ ಹಾಲು ರೆಡಿ ಮಾಡಿಕೊಳ್ಳಿಕ್ಕೆ ನಾನಿಲ್ಲಿ 1 ತುರಿದಂತಹ ಇಡೀ ಕಾಯಿಯನ್ನು ತಗೊಂಡಿದ್ದೇನೆ, ದೊಡ್ಡ ಕಾಯಿ. ಇನ್ನಿದನ್ನು ಮಿಕ್ಸಿ ಜಾರಿಗೆ ಹಾಕಿ ಬೇಕಾದಷ್ಟು ನೀರು ಆ್ಯಡ್ ಮಾಡಿಕೊಂಡು ನುಣ್ಣಗೆ ರುಬ್ಬಿಕೊಳ್ಬೇಕು. ಚೆನ್ನಾಗಿ ಕಾಯಿ ಹಾಲನ್ನು ರೆಡಿ ಮಾಡಿಕೊಳ್ಬೇಕು. ಹಸಿ ಕಾಯಿ ಆದರೆ ತುಂಬ ಒಳ್ಳೆಯದು, ತುಂಬ ಕಾಯಿ ಹಾಲು ಸಿಗ್ತದೆ ನಮಗೆ. ಇನ್ನಿದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಆ್ಯಡ್ ಮಾಡಿ ನುಣ್ಣಗೆ ರುಬ್ಬಿಕೊಂಡ್ರೆ ಆಯಿತು. ಇನ್ನು ನಾವೊಂದು ಪಾತ್ರ ತಗೊಂಡು ಆ ಪಾತ್ರದ ಮೇಲೆ ಒಂದು ಕಾಟನ್ ಬಟ್ಟೆ ಹಾಕಿ ನಾವು ನುಣ್ಣಗೆ ರುಬ್ಬಿಕೊಂಡಂತಹ ತೆಂಗಿನಕಾಯಿಯನ್ನು ಆ ಕಾಟನ್ ಬಟ್ಟೆ ಮೇಲೆ ಹಾಕಿ ಸ್ವಲ್ಪ ಮಿಕ್ಸಿ ಜಾರೆಲ್ಲ ತೊಳೆದು ನೀರು ಹಾಕಿಕೊಂಡು ಈ ರೀತಿ ಕಾಯಿ ಹಾಲನ್ನು ರೆಡಿ ಮಾಡಿಕೊಳ್ಬೇಕು. ಈ ರೀತಿ ಕಾಯಿ ಹಾಲು ರೆಡಿ ಮಾಡೋದ್ರಿಂದ ಕಾಯಿ ಹಾಲು ಸ್ವಲ್ಪ ಜಾಸ್ತಿ ಸಿಗ್ತದೆ. ನೋಡಿ, ಈ ರೀತಿ ಚೆನ್ನಾಗಿ ಅದನ್ನು ಪ್ರೆಸ್ ಮಾಡಿ ಅದರಲ್ಲಿರುವಂತಹ ಕಾಯಿ ಹಾಲೆಲ್ಲ ತೆಗೆದುಕೊಳ್ಳಿ. ಇದೀಗ ಸ್ವಲ್ಪ ಗಟ್ಟಿಯಾದಂತಹ ಕಾಯಿ ಹಾಲು. ಈ ಗಟ್ಟಿ ಕಾಯಿ ಹಾಲನ್ನು ಇನ್ನೊಂದು ಪಾತ್ರೆಯಲ್ಲಿ ತೆಗೆದಿಟ್ಟು ಪುನಃ ನಾವು ನೋಡಿ ಈ ರೀತಿ ಸ್ವಲ್ಪ ನೀರು ಹಾಕಿ ಪುನಃ ಇನ್ನೊಂದು ತೆಳು ಕಾಯಿ ಹಾಲನ್ನು ರೆಡಿ ಮಾಡಿಕೊಳ್ಬೇಕು. ಒಂದೇ ಸಲ ಕಾಯಿಯನ್ನು ಬಿಸಾಡಲಿಕ್ಕೆ ಹೋಗಬೇಡಿ. ಒಂದು 2 ರಿಂದ 3 ಸಲ ಈ ರೀತಿ ಕಾಯಿ ಹಾಲನ್ನು ತೆಗೆದಿಟ್ಟುಕೊಳ್ಳಿ. ಮತ್ತು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನಿಮಗೆ ಆ್ಯಡ್ ಮಾಡಿಕೊಳ್ಬಹುದು. ನೋಡಿ, ಈ ರೀತಿ ನಾವು 2 ಕಾಯಿ ಹಾಲನ್ನು ರೆಡಿ ಮಾಡಿ ಇಟ್ಟುಕೊಂಡಿದ್ದೇವೆ. ಈಗ ನೋಡಿ, ಕುಕ್ಕರ್ ತಣ್ಣಗಾಗಿ ನೋಡಿ ಇದು ಇಷ್ಟು ಚೆನ್ನಾಗಿ ಬೆಂದಿದೆ. ಇನ್ನಿದನ್ನು ಒಂದು ದೊಡ್ಡ ಬಾಯಿಯ ಪಾತ್ರೆಗೆ ಹಾಕಿಕೊಳ್ಳುವ. ನಾನಿಲ್ಲಿ ಸ್ಟವ್ ಆನ್ ಮಾಡಿ ನೋಡಿ ಈ ರೀತಿ ದೊಡ್ಡ ಪಾತ್ರೆಯನ್ನು ಸ್ಟವ್ ಮೇಲೆ ಇಟ್ಟಿದ್ದೇನೆ. ಅಗಲ ಬಾಯಿಯ ಪಾತ್ರೆಯನ್ನು ಇಟ್ಟುಕೊಂಡ್ರೆ ನಮಗೆ ಕಾಯಿ ಗಂಜಿ ಮಾಡಲಿಕ್ಕೆ ಸುಲಭ ಆಗ್ತದೆ. ಇನ್ನು ನಾವು ಬೇಯಿಸಿಟ್ಟುಕೊಂಡಂತಹ ಅನ್ನವನ್ನೆಲ್ಲ ಆ ಪಾತ್ರೆಗೆ ಹಾಕಿಕೊಳ್ಳುವ. ತುಂಬಾ ಸುಲಭವಾದಂತಹ ಈ ರೆಸಿಪಿಯನ್ನು ಎಲ್ಲರೂ ಒಂದ್ಸಲ ಖಂಡಿತ ಟ್ರೈ ಮಾಡಿ ನೋಡಿ. ಇನ್ನಿದಕ್ಕೆ ನಾವು ತೆಗೆದಿಟ್ಟಂತಹ ನೀರು ಕಾಯಿ ಹಾಲನ್ನು ಆ್ಯಡ್ ಮಾಡಿಕೊಳ್ತಾ ಇದ್ದೇನೆ. ಈ ರೀತಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಇನ್ನಿದಕ್ಕೆ ಗಟ್ಟಿ ಕಾಯಿ ಹಾಲು ಕೂಡ ಹಾಕಿಕೊಳ್ಬಹುದು. ಕನ್ಸಿಸ್ಟೆನ್ಸಿ ನೋಡಿಕೊಂಡು ಇನ್ನೊಂದು ಸಲ ಬೇಕಿದ್ದರೆ ಸ್ವಲ್ಪ ಕಾಯಿ ಹಾಲನ್ನು ಆ್ಯಡ್ ಮಾಡಿಕೊಳ್ಬಹುದು. ಇನ್ನಿದಕ್ಕೆ ನೋಡಿ ನಾವಿಲ್ಲಿ ಅರಶಿನ ಎಲೆಯನ್ನು ಆ್ಯಡ್ ಮಾಡಿಕೊಳ್ತಾ ಇದ್ದೇವೆ. ಅರಶಿನ ಎಲೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ಒಂದು ಒಳ್ಳೆ ಫ್ಲೇವರ್ ಕೂಡ ಕೊಡ್ತದೆ. ನಾವು ಕಾಯಿ ಹಾಲೆಲ್ಲ ಆ್ಯಡ್ ಮಾಡಿದ ಮೇಲೆ ಅರಶಿನ ಎಲೆಯನ್ನು ಆ್ಯಡ್ ಮಾಡಿ ಈ ರೀತಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ. ಗಟ್ಟಿ ಆಯಿತು ಅಂತಾದರೆ ಸ್ವಲ್ಪ ಕಾಯಿ ಹಾಲನ್ನು ಆ್ಯಡ್ ಮಾಡಿಕೊಳ್ಬಹುದು. ಇದು ಒಂದ್ಸಲ ಒಂದು ಕುದಿ ಬಂದರೆ ಸಾಕು, ತುಂಬ ಕುದಿಸೋದು ಬೇಡ. ಕೈ ಆಡಿಸದೇ ಇರಬೇಡಿ, ತಳ ಹಿಡಿತದೆ. ಚೆನ್ನಾಗಿ ಕೈ ಆಡಿಸ್ತಾ ಮಿಕ್ಸ್ ಮಾಡ್ತಾ ಇರಿ. ನಾವಿಲ್ಲಿ ಸ್ವಲ್ಪ ಕಾಯಿ ಹಾಲನ್ನು ಆ್ಯಡ್ ಮಾಡಿಕೊಂಡಿದ್ದೇವೆ. ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಆಯಿತು. ಇದು ಈಗ ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ. ನೋಡಿ, ಈ ರೀತಿ ಇದೆ. ಇದಕ್ಕೆ ಯಾವುದೇ ಉಪ್ಪು ಸಿಹಿ ಯಾವುದೇ ಹಾಕುವ ಅವಶ್ಯಕತೆ ಇಲ್ಲ. ಇನ್ನಿದನ್ನು ಒಂದು ಕುದಿ ಬಂದ ತಕ್ಷಣ ಸರ್ವ್ ಮಾಡಿದರೆ ಆಯಿತು.
ನೋಡಿ ನಿಧಾನಕ್ಕೆ ಕುದಿ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ಸ್ನೇಹಿತರೆ, ಈ ಕಾಯಿ ಗಂಜಿಗೆ ಬೇಕಾದಂತಹ ಇಂಗ್ರೀಡಿಯೆಂಟ್ಸನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ. ನಿಮ್ಮಲ್ಲಿ ಅರಶಿನ ಇಲ್ಲ ಅಂತಾದರೆ ಸ್ಕಿಪ್ ಮಾಡಿ, ಇದ್ದರೆ ಹಾಕಿಕೊಳ್ಳಿ. ನೋಡಿ ಇದೀಗ ನಿಧಾನಕ್ಕೆ ಕುದಿ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ಇದು ಇಷ್ಟ ಆದರೆ ಸಾಕು. ಇನ್ನು ಸ್ಟವ್ ಆಫ್ ಮಾಡಿ ಬಿಸಿ ಬಿಸಿ ಕಾಯಿ ಗಂಜಿ, ಅದರ ಮೇಲೆ ಸ್ವಲ್ಪ ತುಪ್ಪ ಹಾಗೆ ಉಪ್ಪಿನಕಾಯಿ ಇಷ್ಟು ಹಾಕಿ ಸರ್ವ್ ಮಾಡಿ. ತುಂಬಾ ರುಚಿಯಾಗಿರ್ತದೆ. ಖಂಡಿತ ಎಲ್ರಿಗೂ ಇಷ್ಟ ಆಗ್ತದೆ ಸ್ನೇಹಿತರೆ. ಹಾಗಿದ್ರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಸಿಗೋಣ. ಥ್ಯಾಂಕ್ ಯು.